ನಮಸ್ತೆ. 8/2/2024 ಗುರುವಾರ. ತ್ರಯೋದಶಿ ತಿಥಿ ಇದೆ ಇವತ್ತು. ಬೆಳಗ್ಗೆ 11:17:18 ಆನಂತರ ಚತುರ್ದಶಿ. ನಕ್ಷತ್ರ ಉತ್ತರಾಷಾಢ. ರಾತ್ರಿ 2:14 ಉತ್ತರಾಷಾಢ ನಕ್ಷತ್ರವಿದೆ. ಆನಂತರ ಶ್ರವಣ ನಕ್ಷತ್ರ. ಬೆಳಗ್ಗೆಯಿಂದ ರಾತ್ರಿ 2:15 ಕಾರ್ಯಸಿದ್ಧಿ ಸುಖವಿದೆ. ಆನಂತರನೂ ಕೂಡ ಕಾರ್ಯಸಿದ್ಧಿಯು ಶುಭವು ಸೇರುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ಶುಭಕರವಾಗಿದೆ. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಅವರವರ ಶಕ್ತಿಗೆ ತಕ್ಕಂತೆ ಮಾಡಿ. ಪಂಚ ಅಂಗಗಳಲ್ಲಿ ಒಂದಾದ ಯೋಗಗಳಲ್ಲಿ ಸಿದ್ಧಿ ಯೋಗ ಕೂಡಿದೆ, ಶುಭವಾಗಿದೆ. ವಾಣಿಜ್ಯೀಕರಣವಿದೆ. ಇಷ್ಟೆಲ್ಲ ಕೂಡಿರುವಂಥ ಈ ದಿನ ಶುಭ ದಿನ. ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ಶುಭಕರವಾಗಿರುತ್ತದೆ. ಇವತ್ತಿನ ಸೂರ್ಯೋದಯ 6:45, ಸೂರ್ಯ ಅಸ್ತಮಾನ ಸಂಜೆ 6:23. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಚಂದ್ರನಿರುವಂಥದ್ದು ಧನುರ್ ರಾಶಿಯಲ್ಲಿ. ಬೆಳಗ್ಗೆಯಿಂದ 10:04 ಧನುರ್ ರಾಶಿಯಲ್ಲಿದೆ. ಆನಂತರ ಮಕರ ರಾಶಿ ಪ್ರಾರಂಭ. ಸೊ ಇವತ್ತು 2 ನಕ್ಷತ್ರ, 2 ರಾಶಿ, 2 ತಿಥಿ. ಬೆಳಗ್ಗೆ 10:04 ಮೇಲೆ ಏನಾದ್ರು ಮಗು ಹುಟ್ಟಿದ್ರೆ ಮಕರ ರಾಶಿ, ಅಲ್ಲಿಯವರೆಗೂ ಧನುರ್ ರಾಶಿ. ನಕ್ಷತ್ರ ಪಾದಗಳನ್ನ ನೋಡಿದ್ರೆ 6:45 10:04 ಉತ್ತರಾಷಾಢ ನಕ್ಷತ್ರ 1ನೇ ಪಾದವಿದೆ, ಧನುರ್ ರಾಶಿ. ಆನಂತರ ಅಂದರೆ 10:04 AM ಮೇಲೆ ಉತ್ತರಾಷಾಢ ನಕ್ಷತ್ರ 2ನೇ ಪಾದ, ಆದರೆ ಮಕರ ರಾಶಿ. ಆನಂತರ ರಾತ್ರಿ 8:52 ಉತ್ತರಾಷಾಢ ನಕ್ಷತ್ರ 3ನೇ ಪಾದ, ಮಕರ ರಾಶಿ. ಆನಂತರ ರಾತ್ರಿ 2:14 ಅಂದರೆ ಹೆಚ್ಚು ಕಮ್ಮಿ 2 ಕಾಲು ಅಂತ ಇಟ್ಕೊಳ್ಳಿ, ಅಲ್ಲಿಯವರೆಗೂ ಉತ್ತರಾಷಾಢ ನಕ್ಷತ್ರ 4ನೇ ಪಾದವಿದೆ. ಅಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರ ಮುಗಿದು ಅಲ್ಲಿಂದ ಶ್ರವಣ ನಕ್ಷತ್ರ ಪ್ರಾರಂಭವಾಗುತ್ತೆ. ಒಂದು ವೇಳೆ ರಾತ್ರಿಯಲ್ಲಿ 2 ಕಾಲ ಮೇಲೆ ಒಂದು ಮಗು ಹುಟ್ಟಿದ್ರೆ ಶ್ರವಣ ನಕ್ಷತ್ರ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇವತ್ತಿನ ಮಟ್ಟ ಮಧ್ಯಾಹ್ನ 12:34. 12:34 ಅನ್ನೋದು ಮಟ್ಟ ಮಧ್ಯಾಹ್ನ ಅಂತಂತೀವಿ. ಅಲ್ಲಿ ಕಡೆ ಆ ಸಮಯದಲ್ಲಿ ಎಲ್ಲೋ ಆಚೆ ಹೋಗಬಾರ್ದು, ತೊಂದರೆ ಆಗ್ತದೆ ಅಂತೆಲ್ಲ ಅನ್ನೋದು ಉಂಟು. ಆ ಸಮಯದಲ್ಲಿ ಏನೆಲ್ಲ ಇದೆ ಅಂತ ಮತ್ತಷ್ಟು ವಿಶೇಷಗಳನ್ನ ನೋಡೋಕೆ ಹೋದರೆ ಅಮೃತ ಗೌರಿ ಯೋಗವಿದೆ, ಶನಿ ಹೋರೆ ಇದೆ. ಈ ರೀತಿಯೆಲ್ಲ ಕೂಡಿರುವಂಥ ದಿನವಿದು. ಮತ್ತಷ್ಟು ವಿಷಯಗಳಲ್ಲಿ ನಮ್ಮದು ತಾರಾ ಚಂದ್ರಬಲ ಇದೆಲ್ಲ ನೋಡೋಕೆ ಮುಂಚೆ 100% ಕೆಟ್ಟೋದು, 100% ಒಳ್ಳೆಯದು ಅಂತ ಸಮಯವನ್ನು ನೋಡೋಣ. ಇವತ್ತಿನ 100% ಕೆಟ್ಟೋದು ಅಂತಂದರೆ 6:45 AM ಅಂದರೆ ಸೂರ್ಯೋದಯದಿಂದ 10:04 ವೃಷಭ ರಾಶಿಯವರಿಗೆ ದೋಷವಿದೆ. ವೃಷಭ ರಾಶಿ ಅಂತಂದರೆ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಮೃಗಶೀರ್ಷ ನಕ್ಷತ್ರದ 1 ಮತ್ತು 2ನೇ ಪಾದಗಳಿಗೆ ದೋಷವಿದೆ. ಇವರೆಲ್ಲ ಶಾಂತಿ ಪರಿಹಾರ ಮಾಡ್ಕೋಬೋದು. ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡದೇ ಇರೋದು ಉತ್ತಮ. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಅದೇ ಥರ 6:45 7:07 ಮೃತ್ಯು ಪಂಚಕ ಬೇರೆ ಇದೆ. ಪ್ರತಿಯೊಬ್ಬರಿಗೂ ಇದು ಅನಾನುಕೂಲವೇ. ಈ ಸರಿಯಾಗಿ ಅಂದರೆ 6:45 7:07 ಅಂತಂದರೆ ಇದೇ 6:45 8:12 ಯಮಗಂಡ ಕಾಲವೂ ಇದೆ. ಆದ್ದರಿಂದಾಗಿ ಬೆಳಗ್ಗೆ ಸೂರ್ಯೋದಯದಿಂದ 7:07 ಡಬಲ್ ದೋಷವಿದೆ. ಅದರಲ್ಲೂ ವೃಷಭ ರಾಶಿಯವರಿಗೆ ಟ್ರಿಬಲ್ ದೋಷವಿದೆ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದದವರೆಗೆ ಟ್ರಿಬಲ್ ದೋಷ. ರೋಹಿಣಿ ನಕ್ಷತ್ರ ಒಟ್ಟು 4 ಪಾದಗಳಿಗೂ ಟ್ರಿಬಲ್ ದೋಷ. ಅದೇ ಥರ ಮೃಗಶೀರ್ಷ ನಕ್ಷತ್ರ 1, 2ನೇ ಪಾದದವರೆಗೆ ಟ್ರಿಬಲ್ ದೋಷ. ಹಂಗಾಗಿ ಈ 3 ನಕ್ಷತ್ರದವರೆಗೂ ಹೆಚ್ಚು ಕಮ್ಮಿ 8 ಕಾಲುವರೆಗೂ ಎಚ್ಚರವಾಗಿದೆ. 10:04 ಮೇಲೆ ಮಿಥುನ ಚಂದ್ರಾಷ್ಟಮ ಅಂದರೆ ಮಿಥುನ ರಾಶಿಯವರಿಗೆ ದೋಷವಿದೆ. ಮಿಥುನ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3 ನಕ್ಷತ್ರಗಳಲ್ಲಿ ಮೃಗಶೀರ್ಷ ನಕ್ಷತ್ರ 3 ಮತ್ತು 4ನೇ ಪಾದ,
ಆರುದ್ರ ನಕ್ಷತ್ರದ ಒಟ್ಟು 4 ಪಾದಗಳು, ಪುನರ್ವಸು ನಕ್ಷತ್ರದ 1, 2 ಮತ್ತು 3ನೇ ಪಾದಗಳಿಗೆ ದೋಷವಿದೆ. ಅವರು 10 ಗಂಟೆ 4 ನಿಮಿಷದ ಮೇಲೆ ಪರಿಹಾರ ಮಾಡಿಕೊಳ್ಳಿ. ಸ್ವಲ್ಪ ಗಮನ ಕೊಡೋದು ಉತ್ತಮ. ಯಾಕೆಂತಂದರೆ 10 ಗಂಟೆ 4 ನಿಮಿಷದ ಮೇಲೆ ಇಷ್ಟು ನಕ್ಷತ್ರಗಳಿಗೆ ದೋಷ ಅಂತಂದಾಗ ಅದೇ ಸಮಯದಲ್ಲಿ 10:28 ಮೇಲೆ 11:17ವರೆಗೂ ಮೃತ್ಯು ಬರುತ್ತದೆ. ಆದ್ದರಿಂದಾಗಿ ಮೃಗಶೀರ್ಷ ನಕ್ಷತ್ರ 3, 4, ರೋಹಿಣಿ ನಕ್ಷತ್ರ ಅದಲ್ಲ. ಯಾಕಂದರೆ ರೋಹಿಣಿ ನಕ್ಷತ್ರ ಅಲ್ಲಿ ಬರೋದಿಲ್ಲ. ಆದ್ದರಿಂದ ಮೃಗಶೀರ್ಷ, ಆರುದ್ರ, ಪುನರ್ವಸು ನಕ್ಷತ್ರದವರೆಗೆ ದೋಷವಿದೆ. ಇವರು 10 ಗಂಟೆ 4 ನಿಮಿಷದ ಮೇಲೆ ಖಂಡಿತವಾಗಿ ಎಚ್ಚರವಾಗಿರಬೇಕು. ಅದು ಮಾತ್ರವಲ್ಲದೆ ದುರ್ಮುಹೂರ್ತ 10:37ಕ್ಕೆ ಪ್ರಾರಂಭವಾಗುತ್ತದೆ, 11:24ವರೆಗೂ. ಆದ್ದರಿಂದಾಗಿ ಇದು ಜನರಲ್ ಆಗಿ ಎಲ್ಲರಿಗೂ ಕೆಟ್ಟೋದು ಅಂತಂದರೆ ಅಂದರೆ 10:28ರಿಂದ 11:17 ಮೃತ್ಯು ಜನರಲ್ ಆಗಿ ಎಲ್ಲ ನಕ್ಷತ್ರದವರೆಗೂ ಕೆಟ್ಟೋದು. 10:37ರಿಂದ 11:24 ಇದು ದುರ್ಮುಹೂರ್ತ, ಇದು ಜನರಲ್ ಆಗಿ ಎಲ್ಲರಿಗೂ ಕೆಟ್ಟೋದು. ಹಂಗಂತಂದರೆ ಮಿಥುನ ರಾಶಿಯವರಿಗೆ ಸ್ಪೆಸಿಫಿಕ್ ಆಗಿ ಈ ಟೈಮ್ ತುಂಬ ಕೆಟ್ಟೋದಾಗುತ್ತೆ. ಆದ್ದರಿಂದ ಮಿಥುನ ರಾಶಿಯಲ್ಲಿ ಹುಟ್ಟಿದವರು ಗಮನ. ಮತ್ತು 11:49ರಿಂದ 1:16 PM ವರೆಗೂ ಮಧ್ಯಾಹ್ನದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ನಾವು ಎಂದಿನಂತೆ ಹೇಳುವಂಥದ್ದು ನಕ್ಷತ್ರ ವಿಷಘಟಿಕಾ ಕಾಲ ಅಂತಂದರೆ ಯಾವ ನಕ್ಷತ್ರ ನಡೀತದೆ ಅಂತ ನಾವು ನೋಡ್ಕೊಂಡಿದ್ದೀವಿ. ಆಯಾ ನಕ್ಷತ್ರದವರು ದೋಷ ಪರಿಹಾರ ಮಾಡಿಕೊಳ್ಳುವಂಥದ್ದೇ ಉತ್ತಮ ಅಂತ ನಾವು ಫಸ್ಟೇ ಹೇಳಿದ್ವಿ. ಉತ್ತರಾಷಾಢ ನಕ್ಷತ್ರ ನಡೀತಿದೆ ರಾತ್ರಿ 2:14ವರೆಗೂ. ಆನಂತರನೇ ಶ್ರವಣ ನಕ್ಷತ್ರ ಬರೋದು. ಹಂಗಾಗಿ ಉತ್ತರಾಷಾಢ ನಕ್ಷತ್ರದವರು ಖಂಡಿತವಾಗಿಯೂ ಗಮನ ಕೊಡಬೇಕು. ಇದು ಸೂರ್ಯ ನಮಸ್ಕಾರ ಮಾಡಿದರೆ ಕಡಿಮೆ ಆಗುತ್ತೆ. ಯಾಕೆಂತಂದರೆ ಇದು ಸೂರ್ಯನ ನಕ್ಷತ್ರ. ಆದ್ದರಿಂದ ಸೂರ್ಯ ನಮಸ್ಕಾರ ಉತ್ತಮ. ಸೂರ್ಯನಿಗೆ ಗೋಧಿ, ಕೆಂಪು, ವೈಟ್ ಪೂಜೆ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಂತರ ನೋಡುವಂಥ ವಿಷಯಗಳಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನೋಡೋಣ. ಯಾಕೆಂತಂದರೆ ಈ ಟೈಮ್ ಮುಗಿದ ನಂತರ ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಉತ್ತರಾಷಾಢ ನಕ್ಷತ್ರದವರೆಗೂ ಪೂರ್ತಿ ಇದೆ. ಸೇಮ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಮಧ್ಯಾಹ್ನ 2 ಗಂಟೆ 1 ನಿಮಿಷದ ಮೇಲೆ 3:28ವರೆಗೂ ರಾಹುಕಾಲ. ಆನಂತರ ಸಂಜೆ 7:56ರಿಂದ ರಾತ್ರಿ 9:28ವರೆಗೂ ವಿಷಕಾಲ. ಇನ್ನು ಲೇಟ್ ನೈಟಲ್ಲಿ ಅಂದರೆ ರಾತ್ರಿ 2 ಗಂಟೆ 14 ನಿಮಿಷದ ಮೇಲೆ 3 ಗಂಟೆ 2 ನಿಮಿಷದವರೆಗೂ ಮೃತ್ಯು ಪಂಚಕ. ಆದ್ದರಿಂದ ಇದೆಲ್ಲ ಅಪಾಯಕಾರಿ ಸಮಯಗಳು, 100% ದೋಷವಿರುವ ಸಮಯಗಳು. ಈಗ ಶುಭ ಸಮಯವನ್ನು ನೋಡೋಣ. ಬೆಳಗ್ಗೆ 8:14ರಿಂದ 10:26ವರೆಗೂ ಶುಭ ಸಮಯ. 11:26ರಿಂದ 11:47ವರೆಗೂ ಶುಭ ಸಮಯ. 11:26ರಿಂದ ಈ ಸಮಯ ಅಂತಂದರೆ ಮಧ್ಯಾಹ್ನ 1:18ರಿಂದ 1:59ವರೆಗೂ ಶುಭ ಸಮಯ. ಅದೇ ಥರ ಮಧ್ಯಾಹ್ನ 3:30ರಿಂದ 7:54ವರೆಗೂ ಶುಭ ಸಮಯ. ರಾತ್ರಿ 9:30ರಿಂದ 2 ಗಂಟೆ 12 ನಿಮಿಷದವರೆಗೂ ಇದೊಂದು ಶುಭ ಸಮಯ. ಮತ್ತು ಬೆಳಗಿನ ಜಾವಕ್ಕೆ ಹೋಗ್ಬಿಡೋಣ. ಅಂದರೆ ಲೇಟ್ ನೈಟಲ್ಲಿ 3 ಗಂಟೆ 9 ನಿಮಿಷದ ಮೇಲೆ ಬೆಳಗ್ಗೆ ಸೂರ್ಯ ಉದಯ ಆಗುವವರೆಗೂ ಅಂದರೆ ಮಾರನೇ ದಿನದವರೆಗೂ ಶುಭವಾಗಿದೆ. ಇದರಲ್ಲಿ ಕೆಲವು ಕಾರ್ಯಗಳನ್ನು ನೀವು ಮಾಡ್ಕೋಬೋದು. ಏನೆಲ್ಲ ಮಾಡ್ಬೋದು ಹಂಗೆ ಅಂತಂದರೆ ಒಂದೊಂದು ಮುಹೂರ್ತವು ಒಂದೊಂದು ರೀತಿಯಲ್ಲಿ ಇರುತ್ತದೆ. ಆ ಮುಹೂರ್ತವನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡೇ ಕೆಲವು ಕಾರ್ಯಗಳನ್ನು ನಾವು ಮಾಡುವಂಥದ್ದು. ಉದಾಹರಣೆ ನೋಡಿದ್ರೆ ಆಪರೇಷನ್ ಮಾಡೋಕ್ಕೆ ಒಂದು ಸಮಯ ಅಂತಂದರೆ, ಇನ್ನೊಂದು ರೀತಿಯಲ್ಲಿ ಮುಹೂರ್ತ ಕಾರ್ಯಗಳು ಅಂತ ಹೇಳುವ ಮನೆ ಅಂದರೆ ಓಪನ್ ಮಾಡೋದರಿಂದ ಹಿಡಿದು ಕೆಲವು ಕಾರ್ಯಗಳು ಮಾಡೋದಕ್ಕೂ ಕೂಡ ಒಂದು ಮುಹೂರ್ತವಿರುತ್ತದೆ. ಇದೆಲ್ಲ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತದೆ ಅಂತ. ಆ ರೀತಿ ನೋಡೋಕ್ಕೆ ಹೋದರೆ 6:45ರಿಂದ 10:04ವರೆಗೆ ಇರುವ ಸಮಯದಲ್ಲಿ ಅಂದರೆ ನಾವು 8:14ರಿಂದ 10:26ವರೆಗೂ ಶುಭವಾಗಿದೆ ಅಂತ ಚಂದ್ರ ವಾಸ ಮಾಡುವಂಥದ್ದು ಪೂರ್ವ ದಿಕ್ಕಲ್ಲಿ. 2ನೇ ತಾರೀಕು 11ನೇ ತಾರೀಕು ಇದು ವಿಶೇಷವಾಗಿರುವ ದಿನಗಳು ಡೇಟು ಅಂತ. ಇದರಲ್ಲಿ ಜನನವಾದವರು ಮತ್ತು 29ನೇ ತಾರೀಕಲ್ಲಿ ಹುಟ್ಟಿದವರು ಇವರೆಲ್ಲ ಚಂದ್ರ ದರ್ಶನವನ್ನು ಮಾಡ್ಬೋದು. ಪೂರ್ವ ದಿಕ್ಕಲ್ಲಿ ತಿರುಗಿ ಚಂದ್ರನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ಹೋದರೆ ಇದರಲ್ಲಿ ಬರೋ ಒಂದು ಗುರು ಹೊರೆ, ಇದು ಕೂಡ ಬೆಳಗ್ಗೆಯಿಂದ ಇದೆ. ಆದರೂ
ಈ ಗುರು ಹೊರೆ 7:43ಕ್ಕೆಲ್ಲ ಮುಗಿದೋಗುತ್ತದೆ. ಆದ್ದರಿಂದಾಗಿ ನಾವು ಇನ್ನು ಮುಂದೆ ಹೋಗಿ ಇದರಲ್ಲಿ ಶುಭವಾಗಿರುವಂಥ ಒಂದು ಸಮಯಗಳಲ್ಲಿ ಸುಖ ಹೊರೆ ಅಂತ ಒಂದು ಬರುತ್ತದೆ. 8:12ರಿಂದ ಅದು ಬರುತ್ತದೆ. ಹಂಗಾಗಿ 8:14ನ ಮೇಲೆ 9:30 ಸುಖ ಕಾಲ, ಆರೋಗ್ಯದ ವಿಷಯ, ಮಾತ್ರೆ ತಗೊಳ್ಳುವಂಥದ್ದು, ಎಮರ್ಜೆನ್ಸಿ ಆಪರೇಷನ್ ಇಂಥದನ್ನೆಲ್ಲ ಈ ಸಮಯದಲ್ಲಿ ಇಟ್ಕೋಬೋದು. ನಂತರ ನೋಡುವಂಥದ್ದು ಶುಭ ಪಂಚಕ ಅಂತ ಹೇಳುವ ಕೆಲವು ಮುಹೂರ್ತ ಕಾರ್ಯವನ್ನು ಮಾಡುವ ಸಮಯ ಇದು ಕೂಡ ಈ ಸಮಯದಲ್ಲೇ ಇರ್ತದೆ. ಮತ್ತು ಗುಳಿಕೆ ಕಾಲ ಬರುವಂಥ ಸಮಯ 9:39ನ ಮೇಲೆ ಬರೋದು. ಆದ್ದರಿಂದ 9:39ನ ಮೇಲೆ 10:26ವರೆಗೂ ಗುಳಿಕೆ ಕಾಲದಲ್ಲಿ ಶುಭ ಕಾರ್ಯ ಮಾಡ್ಬೋದು. ನಂತರ ನೋಡುವಂಥ ಇನ್ನೊಂದು ಸಮಯ ಅಂದರೆ ಇದು ಶುಭ ಸಮಯವೇ, ಅಭಿಜಿತ್ ಮುಹೂರ್ತ ಅಂತಂತೀವಿ. ಈ ಅಭಿಜಿತ್ ಮುಹೂರ್ತ 12:11ರಿಂದ 12:57ವರೆಗಿದೆ. ಆದರೆ ಈ ಸಮಯದಲ್ಲಿ ಬೇರೆ ಬೇರೆ ದೋಷಗಳಿರೋದರಿಂದ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳೋಕ್ಕೆ ನಮಗೆ ಖಂಡಿತವಾಗಿ ಉಪಯೋಗ ಆಗ್ತಾ ಇಲ್ಲ. ಯಾಕೆಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಬರುತ್ತದೆ ಈ ಸಮಯದಲ್ಲಿ. ಆದ್ದರಿಂದ ಈ ಸಮಯದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತೊಂದು ಒಳ್ಳೆಯ ಸಮಯಕ್ಕೆ ಹೋಗೋಣ. ಇದೂ 12 ಗಂಟೆ ಮೇಲೇ 12:15 ಮೇಲೆ ಬರುತ್ತದೆ. ಸುಮಾರು 12:34ರಿಂದ 2 ಗಂಟೆ 1 ನಿಮಿಷದವರೆಗೆ ಇರುತ್ತದೆ. ಇದು ಅಮೃತ ಗಳಿಗೆ. ಈ ಗಳಿಗೆಗಳು ಶುಭವಾಗಿರುತ್ತದೆ. ಆದರೂ 12:34ರಿಂದ ಮಾಡೋಕ್ಕಾಗಲ್ಲ. 1 ಗಂಟೆ 18 ನಿಮಿಷದಿಂದ 1:59ವರೆಗೂ ಅಂದರೆ ಹೆಚ್ಚು ಕಮ್ಮಿ 2 ಗಂಟೆವರೆಗೂ ಶುಭವಾಗಿದೆ ಅಮೃತ ಗಳಿಗೆಯಲ್ಲಿ. ಪದೇ ಪದೇ ಹೇಳ್ತೀವಿ, 12:34ಕ್ಕೆ ಅಮೃತ ಗಳಿಗೆ ಸ್ಟಾರ್ಟ್ ಆಗಿದೆ. 2 ಗಂಟೆ 1 ನಿಮಿಷದವರೆಗೆ ಇದೆ. ಆದರೂ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಶುಭ ಸಮಯವನ್ನು ಸೆಲೆಕ್ಟ್ ಮಾಡುತ್ತೀವಿ. ಇದುವೇ ಈ ಸಮಯ ಅಂದರೆ 1:18ರಿಂದ 1:59 ಅಂದರೆ ಹೆಚ್ಚು ಕಮ್ಮಿ 2 ಗಂಟೆಯವರೆಗೂ. ಇದಾದ ಮೇಲೇನು ಗುರು ಹೊರೆ ಬರುತ್ತದೆ. ಗುರು ಹೊರೆಯಲ್ಲೂ ಕೂಡ 1:32ರಿಂದ ನಾವು ಹೇಳಿದಂಥ 1:59ವರೆಗೂ ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತು ವಿಜಯ ಮುಹೂರ್ತ ಬರೋದು 2:30ರಿಂದ 3:17ವರೆಗೆ ಇರುತ್ತದೆ. ಈ ಸಮಯ ಹೇಗಿರುತ್ತದೆ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟವಾದ ವಿಷಯ. ಯಾಕೆಂತಂದರೆ ಆ ಸಮಯದಲ್ಲಿ ಶುಭಕರವಾಗಿ ಇಲ್ಲ. ಯಾಕೆಂತಂದರೆ ಅಲ್ಲಿ ರಾಹುಕಾಲ ಬರುತ್ತೆ, ಆದ್ದರಿಂದ ಶುಭವಾಗಿಲ್ಲ. ಪೂರ್ತಿ ನಂಬುವಂತೆ ಸಮಯವಲ್ಲ ಇದು. ಮತ್ತು ಶುಕ್ರ ಹೊರೆ ಬರುತ್ತದೆ ಸಂಜೆ 4:27ದಿಂದ 5:20ವರೆಗೂ ಈ ಶುಕ್ರ ಹೊರೆ ಇದೆ. ಆದರೂ ಈ ಶುಕ್ರ ಹೊರೆಯಲ್ಲಿ ನಾವು ಸೆಲೆಕ್ಟ್ ಮಾಡುವ ಸಮಯ ಚೆನ್ನಾಗಿದೆಯಾ ಅಂತ ನೋಡೋಕ್ಕೋದ್ರೆ ಖಂಡಿತವಾಗಿಯೂ 4:27 ಮೇಲೆ ಸುಮಾರು 5:25 ಶುಭಕರವಾಗಿದೆ ಶುಕ್ರ ಹೊರೆ. ಹೆಣ್ಣು ಮಕ್ಕಳಿಗಾದ ಕಾರ್ಯ, ನಾಟ್ಯ, ನಾಟಕ, ಸಂಗೀತ, ಸಿನಿಫೀಲ್ಡ್, ಮಾಧ್ಯಮದ ಸಂಬಂಧಪಡುವ ಲೈನ್ ಇಂಥದ್ದೆಲ್ಲ ಶುಭವಾಗಿದೆ. ಆ್ಯಕ್ಟಿಂಗಲ್ಲಿ ಇರುವವರು, ಸಂಗೀತಗಾರರು ಇವರಿಗೆಲ್ಲ ಉತ್ತಮ ಸಮಯವಿದು. ಇದನ್ನು ಸರಿಯಾಗಿ ಉಪಯೋಗಿಸ್ಕೋಬೋದು. ಅದೇ ಥರ ಸಂಜೆ 4:15ರಿಂದ 6:40ವರೆಗೂ ಶುಭವಾಗಿದೆ. ಖಂಡಿತವಾಗಿ ಈ ಸಮಯವು ಶುಭಕರವಾಗಿದೆ. ಇಷ್ಟೆಲ್ಲ ನೋಡಿದ್ವಿ. ಈ ಸಮಯದಲ್ಲಿ ಲಾಭದ ಸಮಯ ಕೂಡ ಕೂಡಿ ಬರುತ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂಥ ಒಳ್ಳೆಯ ಸಮಯ ಅಂತಂದರೆ ಮತ್ತು ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಸಮಯ ಅಂತಂದರೆ ಅದನ್ನು ಬುಧ ಹೊರೆ ಅಂತಂತೀವಿ. ಈ ಸಮಯ ಚೆನ್ನಾಗಿದೆಯಾ ಅಂತಂದರೆ ಇದು 5:25 ಮೇಲೆ 6:23ವರೆಗೂ ಶುಭಕರವಾಗಿದೆ. ಓದುವವರು ಕೂತು ಓದಿದ್ರೆ ಜ್ಞಾಪಕಶಕ್ತಿ ಜಾಸ್ತಿ ಆಗುತ್ತದೆ. ಮತ್ತು ಅಮೃತ ಗಳಿಗೆ ಈ ಸಮಯ ಬರೋದು 6:23 ಮೇಲೆ 7:56ವರೆಗಿದೆ. ಆದರೂ 6:23 ಮೇಲೆ 7:54ವರೆಗೂ ಅಮೃತ ಶುಭವಾಗಿದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ನಂತರ ನೋಡುವಂಥ ಇನ್ನೊಂದು ಸಮಯ ಇಷ್ಟಕ್ಕೆ ಸಾಯಂಕಾಲ ಆಗಿಬಿಡ್ತದೆ. ಗುರು ಹೊರೆ ಬರುವಂಥ ಸಮಯ ಇದು ರಾತ್ರಿ ಅಂದರೆ 8:27ರಿಂದ ಬರುತ್ತದೆ. 9:28ವರೆಗೆ ಇದು ಇರುತ್ತದೆ. ಇದು ಅಷ್ಟೊಂದು ಶುಭಕರವಾಗಿ ಕಾಣಿಸಲಿಲ್ಲ. ಆದ್ದರಿಂದ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಆದರೂ ಅಮೃತಗಳಿಗೆ ಬರುತ್ತದೆ. ಅಮೃತಗಳಿಗೆ ರಾತ್ರಿ 9:30ನ ಮೇಲೆ ಬರುತ್ತದೆ. ಈ ಸಮಯ ಎಲ್ಲಿಗೆ ಮುಗೀತದೆ ಅಂತಂದರೆ
ಸ್ವಲ್ಪ ಕ್ರಿಟಿಕಲ್ ಟೈಮ್ ಇದು. ಕೆಲವು ವಿಶೇಷ ವಿಷಯಗಳಿಗೆ ಮಾತ್ರ ಉಪಯೋಗ ಆಗೋದು. ಆದ್ದರಿಂದ ಇಷ್ಟು ಬಿಟ್ಬಿಡೋಣ. ಬೆಳಗಿನ ಜಾವದಲ್ಲಿ ಬರುವ ಬ್ರಹ್ಮ ಮುಹೂರ್ತ 5 ಗಂಟೆ 6 ನಿಮಿಷದ ಮೇಲೆ ಬರುತ್ತದೆ. ಇದು 5:55ವರೆಗೂ ಬ್ರಹ್ಮ ಮುಹೂರ್ತ. ಇದರಲ್ಲಿ ಖಂಡಿತವಾಗಿ ಶುಭವಾಗಿದೆ ಬ್ರಹ್ಮ ಮುಹೂರ್ತ. ಕೆಲವು ಕಾರ್ಯಗಳನ್ನು ಮಾಡೋಕ್ಕೆ ಇದು ಉಪಯೋಗ ಆಗುತ್ತೆ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇನ್ನು ಇವತ್ತಿನ ದಿನ ಪ್ರಕಾರ ತಾರಾ ಚಂದ್ರಬಲವನ್ನು ನೋಡೋಣ. ಅವರವರ ಜನ್ಮ ನಕ್ಷತ್ರ ಜನ್ಮ ರಾಶಿಗೆ ಹೇಗಿದೆ ಅಂತ ನೋಡೋದು ಈ ವಿಷಯ. ಇಲ್ಲಿವರೆಗೆ ನಾವು ನೋಡಿರೋದು ಜನರಲ್ ಆಗಿ ಎಲ್ಲ ನಕ್ಷತ್ರ ಎಲ್ಲ ರಾಶಿಯವರಿಗೂ ಹೆಂಗಿದೆ ಅಂತ ನೋಡಿದ್ವಿ. ಅದರಲ್ಲೂ ಕೆಲವು ನಕ್ಷತ್ರಗಳಿಗೆ ದೋಷವಿದೆ ಅಂತಂತೀವಿ ವೃಷಭ ರಾಶಿಗೂ, ಕೆಲವು ರಾಶಿಗೂ ದೋಷ ಇದೆ ಅಂತ ಮಿಥುನ ರಾಶಿಗೂ ಅಂತಂದಿವಿ. ಅದು ಬಿಟ್ಟು ಇದು ಪರ್ಟಿಕ್ಯುಲರ್ ಆಗಿ ಒಂದೊಂದು ನಕ್ಷತ್ರಕ್ಕೂ. ಹಾಗಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ 10 ಗಂಟೆ 4 ನಿಮಿಷದವರೆಗೂ ಸರಿಯಾಗಿಲ್ಲ. ಆದ್ದರಿಂದ ಎಚ್ಚರವಾಗಿರಲೇಬೇಕು. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ಇವತ್ತು ಸಂಪತ್ತಿದೆ, ಅನುಕೂಲತೆ ಇದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಜನ್ಮತಾರೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ. ಆದರೂ ನಕ್ಷತ್ರ ಶಾಂತಿ ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಜನ್ಮತಾರೆ, ರೋಗ ವೃದ್ಧಿ. ಇದು ಸ್ವಲ್ಪ ನಿಮಗೆ ಹಿಂದೇಟು ಹೊಡಿತದೆ. ಅದರಿಂದಾಗಿ ಧ್ಯಾನ ಪೂಜೆ ಇದೆಲ್ಲ ಉತ್ತಮ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಖಂಡಿತ ಪರಮಮಿತ್ರಧಾರೆಯಾಗಿದೆ, ಅಭಿವೃದ್ಧಿಯನ್ನು ಕೊಡುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಮಿತ್ರಧಾರೆ ಅನುಕೂಲ ಇದೆ, ಹೆಚ್ಚಿನ ದೋಷಗಳು ಅಂತಲ್ಲ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಮಿತ್ರಧಾರೆ ಖಂಡಿತವಾಗಿ ಚೆನ್ನಾಗಿದೆ. ಇವತ್ತು ದಿನಪೂರ್ತಿ ಚೆನ್ನಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ. ಎಚ್ಚರವಾಗಿರಬೇಕು. ಕೆಲವು ಕಾರ್ಯಗಳನ್ನು ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಲಾಭ ಉಂಟಾ, ಅನುಕೂಲ ಆಗುತ್ತದ, ಸಕ್ಸಸ್ ಉಂಟಾ ಅಂತ ನೋಡಿಕೊಂಡು ಕಾರ್ಯಗಳನ್ನು ಮುಂದುವರಿಸಿ. ಇಲ್ಲವಾದರೆ ಇನ್ನೊಂದು ದಿನ ನೋಡೋಣ. ಇಲ್ಲವಾದರೆ ನಿಮ್ಮ ಮನೆಯಲ್ಲಿರುವ ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಯಜಮಾನರು, ನಿಮ್ಮ ತಂದೆ ತಾಯಿಗಳು, ಮಕ್ಕಳು ಈ ಜಾತಕದಲ್ಲಿ ಯಾರಿಗೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳಿರ್ತೀವೋ ಅವರ ನಕ್ಷತ್ರ ಪ್ರಕಾರ ಅವ್ರಿಗೆ ಮಾಡ್ಬೋದು. ಆದರೂ ಯಾವುದೇ ಕೆಲಸಗಳಾದರೂ ಸ್ವಂತವಾಗಿ ಯಾರು ಹೆಸರಲ್ಲಿ ಮಾಡುತ್ತೀರೋ, ಯಾರು ಯಜಮಾನನಾಗಿ ಮಾಡುತ್ತೀರೋ ಅವ್ರಿಗೆ ಮಾತ್ರನೇ ಮೇಯ್ನ್. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ನಿಮಗೆ ಹೇಳಿದಿವೆ ಪರಿಹಾರಗಳು ಬೇಕಾಗ್ತದೆ 10 ಗಂಟೆ 4 ನಿಮಿಷದ ಮೇಲೆ ಅಂತಂದಿವೆ. 10 ಗಂಟೆ 4 ನಿಮಿಷದವರೆಗೂ ಓಕೆ. ಆಮೇಲೆ ಅಂತಂದರೆ ಸ್ವಲ್ಪ ಎಚ್ಚರವಾಗಿರಬೇಕು. ಸಾಧಕ ತಾರೆ ಅಂತಿದೆ, ಆದರೂ ಚಂದ್ರಾಷ್ಟಮ ಇರೋದರಿಂದ ದೋಷವಿದೆ. ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಫಸ್ಟೇ ಹೇಳಿದ್ವಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅಂತ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಅನುಕೂಲ, ಶತ್ರುನಾಶ, ಸುಖ ಉಂಟು, ಒಳ್ಳೆಯ ದಿನವಿದೆ ನಿಮಗೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಖಂಡಿತ ಅನುಕೂಲಕರವಾಗಿ ಇಲ್ಲ, ಗಮನ ಕೊಡಬೇಕು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಕ್ಷೇಮವಿದೆ, ಶತ್ರುನಾಶವಿದೆ, ಆದ್ದರಿಂದ ಶುಭಕರವಾಗಿದೆ ಇವತ್ತು. ಮಕ ನಕ್ಷತ್ರ ಸಿಂಹರಾಶಿ. ಗಾಡಿಗಳಲ್ಲಿ ಹುಷಾರ್, ಹಣಕಾಸನ್ನು ಬಿಟ್ಟುಬಿಡಬೇಡಿ, ಸರಿಯಾಗಿ ಲೆಕ್ಕಗಳಿಟ್ಕೊಳ್ಳಿ, ತಪ್ಪೋಗುತ್ತದೆ, ಮರೆತೋಗುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ. ಸಂಪತ್ತಿದೆ, ಕಾರ್ಯ ವಿಘ್ನಗಳಿದೆ, ಶತ್ರುನಾಶ ಕೂಡ ಇದೆ. ಸ್ವಲ್ಪ ಮಿಕ್ಸ್ ಇದು, ಆದರೂ ಒಳ್ಳೆಯ ದಿನ. ಎಚ್ಚರವಾಗಿದ್ದರೆ ಏನೂ ತೊಂದರೆ ಇಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ. ಜನ್ಮತಾರೆಯು ಕಾರ್ಯ ವಿಘ್ನಗಳು ಉಂಟು. ಆದ್ದರಿಂದಾಗಿ ಕಾರ್ಯ ವಿಘ್ನವಿಲ್ಲದೆ ನೋಡಿಕೊಳ್ಳಿ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಕೈಕಾಲಿಲ್ಲದವರಿಗೆ, ಕಣ್ಣಿಲ್ಲದವರಿಗೆ ಅಂದರೆ ಅಂಗವಿಕಲರಿಗೆ ನಿಮ್ಮಿಂದ ಆಗುವ ಸಹಾಯ ಉಪಯೋಗ ಆಗುತ್ತೆ, ನಮಗೇ ರಿಟರ್ನ್ ಬರುತ್ತದೆ, ಅದು ಅನುಕೂಲವಾಗಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಖಂಡಿತವಾಗಿ ದಿನ ಉತ್ತಮವಾಗಿಲ್ಲ, ತುಂಬ ಎಚ್ಚರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಪರಮ ಮಿತ್ರಧಾರೆಯಾಗಿದೆ ಇವತ್ತು ದಿನಪೂರ್ತಿ, ಪರವಾಗಿಲ್ಲ, ಒಂದು 75% ಚೆನ್ನಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಇಬ್ಬರಿಗೂ ಅಂದರೆ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಅಂತ ತಗೊಂಡ್ರೆ ಪರವಾಗಿಲ್ಲ, ಮೋಸ ಇಲ್ಲ. ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಗೆಲ್ಲಬಹುದು. ಆದ್ದರಿಂದಾಗಿ ಚಿತ್ತಾ ನಕ್ಷತ್ರ ಕನ್ಯಾ ಮತ್ತು ತುಲಾ ರಾಶಿ ಇಬ್ಬರಿಗೂ ಅನುಕೂಲ ಕೊಡುತ್ತದೆ ಅಂತ. ಸ್ವಾತಿ ನಕ್ಷತ್ರ ತುಲಾ ರಾಶಿ. ಟೆನ್ಷನ್ ಇದೆ, ಆದ್ದರಿಂದಾಗಿ ಎಚ್ಚರ. BP ಮಾತ್ರೆ
ಔಷಧಿ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲ ಉಂಟು, ಲಾಭವೂ ಇದೆ 10 ಗಂಟೆ 4 ನಿಮಿಷದವರೆಗೂ. ಬೆಳಗ್ಗೆ 10:04 ಮೇಲೆ ಆರೋಗ್ಯದಲ್ಲಿ ಖಂಡಿತ ಗಮನ ಕೊಡಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, 10 ಗಂಟೆ 4 ನಿಮಿಷದವರೆಗೂ ಒಂದು ಕಡೆ ಸಾಧಕಧಾರೆ ಅನುಕೂಲ ಇದೆ ಅಂತಂದರೆ ಇನ್ನೊಂದು ಕಡೆ ಧನಹಾನಿಯೂ ಉಂಟು. ಆದರೆ 10 ಗಂಟೆ 4 ನಿಮಿಷದ ಮೇಲೆ ಎಲ್ಲವೂ ಚೆನ್ನಾಗಿ ಆಗುತ್ತೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ಪ್ರತ್ಯೇಕ ತಾರೆ ಅನುಕೂಲಕರವಾಗಿಲ್ಲ, ಎಚ್ಚರ. ಅದರಲ್ಲೂ 10 ಗಂಟೆ 4 ನಿಮಿಷದ ಒಳಗಡೆ ಅಂತಂದರೆ ಇನ್ನೂ ಗಮನ. ಆಮೇಲೆ ಸ್ವಲ್ಪ ಪರವಾಗಿಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ಕ್ಷೇಮ ಉಂಟು, ಆದರೆ ಧನಹಾನಿ ಅಂತ ಇದೆ. ಹಣಕಾಸು ವಿಷಯದಲ್ಲಿ ಎಚ್ಚರ. 10 ಗಂಟೆ 4 ನಿಮಿಷದ ಮೇಲೆ ಎಲ್ಲವೂ ಸರಿ ಹೋಗುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ವಿಪತ್ತು, ಏಟು ಗಾಯಗಳು, ನಷ್ಟಗಳೆಲ್ಲ ಉಂಟಾಗುವ ದಿನವಿದು. ಅದರಲ್ಲೂ 10 ಗಂಟೆ 4 ನಿಮಿಷದ ಮೇಲೆ ಇನ್ನೂ ಅಪಾಯಕಾರಿ ಸಮಯ ಅಂತ ತಿಳ್ಕೊಳ್ಳಿ. ಏನು ಮಾಡಿದ್ರೂ ಯೋಚನೆ ಮಾಡಲೇಬೇಕು. ಹಿರಿಯರ ಆಶೀರ್ವಾದ, ಅವರ ಆಲೋಚನೆ ಮೇಲೆ ಮಾಡಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ. ಆದರೆ 10 ಗಂಟೆ 4 ನಿಮಿಷದ ಮೇಲೆ ಹಣ ದಾನಿ ಆಗುತ್ತೆ, ಎಚ್ಚರವಾಗಿರಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆಯು ಧನಹಾನಿಯೂ ಉಂಟು. ದಾನಿ ಅನ್ನೋದು ನಾವಾಗಿ ಕೊಟ್ಟುಬಿಟ್ಟು ಏಮಾರೋದು. ಹಾನಿ ಅಂತಂದರೆ ಅದಷ್ಟಕ್ಕದೇ ಕೆಟ್ಟೋದು ನಡೀತಿದೆ ಅಂತ, ಎರಡಕ್ಕೂ ವ್ಯತ್ಯಾಸ ಇರ್ತದೆ. ಹಂಗಾಗಿ ಚೆನ್ನಾಗಿಲ್ಲ ಅಂತ ಅರ್ಥವಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಜನ್ಮತಾರೆಯು ಧನ ವ್ಯಯವೂ ಉಂಟು. ಆದ್ದರಿಂದ ವ್ಯಯಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಿ. 10 ಗಂಟೆ 4 ನಿಮಿಷದ ಮೇಲೆ ಪರವಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆ ಇದೆ, ವ್ಯಯವೂ ಇದೆ. ಇದು 10 ಗಂಟೆ 4 ನಿಮಿಷದವರೆಗೂ. ಆಮೇಲೆ ಇನ್ನೂ ಸ್ವಲ್ಪ ಚೇತರಿಸ್ಕೊಳ್ತೀರಾ, ಚೆನ್ನಾಗಿದೆ. ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದವಿಲ್ಲದೆ 2 ಮತ್ತು 3ನೇ ಪಾದದವರೆಗೆ ಮಿತ್ರಧಾರೆ ಇದೆ, ಪರವಾಗಿಲ್ಲ. ಅದೇ ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂದರೆ 3 ಮತ್ತು 4ನೇ ಪಾದಗಳು, ಇದು ಕುಂಭರಾಶಿಗೆ ಸೇರುತ್ತದೆ. ಇದರಲ್ಲಿ 1, 2ನೇ ಪಾದಗಳು ಬರೋದಿಲ್ಲ. ಇವತ್ತು ಮಿತ್ರಧಾರೆ ಇದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ, ಪರವಾಗಿಲ್ಲ, ಮೋಸ ಇಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಉಂಟು, ಖಂಡಿತ ಗಮನ ಕೊಡಬೇಕು. ಆರೋಗ್ಯದಲ್ಲಿ ಗಮನ ಕೊಡಿ, ಊಟದಲ್ಲಿ ಮೇಂಟೈನ್ ಮಾಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಇದೇ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಮೀನರಾಶಿ, ಅನುಕೂಲವಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಉಂಟು. ನಂತರ ಬರುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕತಾರೆ ಅನುಕೂಲವಿಲ್ಲದ ದಿನವಿದು, ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ಕ್ಷೇಮ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ. ಆದ್ದರಿಂದ ನೀವು ಸ್ವಲ್ಪ ಗಮನ ಕೊಡಿ. ಇಷ್ಟು ವಿಷಯಗಳನ್ನ ಇವತ್ತು ನೋಡಿದ್ವಿ. ಒಳ್ಳೆಯ ಟೈಮ್ನ ಸಪ್ರೇಟ್ ಮಾಡಿದ್ವಿ. ಈ ಪ್ರೋಗ್ರಾಮ್ನ ನೋಡುವವರು ಎಂಥವರ